Hello everyone, welcome back to the channel. ಸೊ ನಾನು ಈ ವಿಡಿಯೋದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಗ್ನಿವೀರ್ ವಾಯು ಇದಕ್ಕೆ ಇವರು ಇಂಟೆಕ್ ಮಾಡ್ತಿದ್ದಾರಲ್ಲ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹೇಗೆ ಅಪ್ಲೈ ಮಾಡೋದು, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಏನೇನು ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ, ಸೊ ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೋಟಿಫಿಕೇಷನ್ ಮತ್ತು ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇಂಡಿಯನ್ ಏರ್ ಫೋರ್ಸ್ ವೆಬ್ಸೈಟ್ನ ನೋಡ್ತಾ ಇದ್ದೀವಿ. ಇಲ್ಲಿ ಅನೌನ್ಸ್ಮೆಂಟ್ ಇಲ್ಲಿ ಬಂದು ನೋಡಿದರೆ ಅಡ್ವರ್ಟೈಸ್ಮೆಂಟ್ ಫಾರ್ ಅಗ್ನಿವೀರ್ ವಾಯು ಇನ್ಟೇಕ್ 01/2026 ಇದಕ್ಕೋಸ್ಕರ ಇವರು ರೆಕ್ರೂಟ್ಮೆಂಟ್ನ ಶುರು ಮಾಡ್ತಿದ್ದಾರೆ. ಸೊ ಇದರ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಶನ್ ಬಂದು ಇದು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಂಡಿಯನ್ ಏರ್ ಫೋರ್ಸ್ ಅವರು ಅಗ್ನಿವೀರ್ ವಾಯು ಈ ಪೋಸ್ಟ್ಗೋಸ್ಕರ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇದು ಅನ್ಮ್ಯಾರಿಡ್ ಇಂಡಿಯನ್ ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೋಸ್ಕರ ಅಗ್ನಿವೀರ್ ವಾಯು ಅಂಡರ್ ಅಗ್ನಿಪಥ್ ಸ್ಕೀಮ್. ಇದು 2026 ಬ್ಯಾಚ್ಗೋಸ್ಕರ ಈ ರೆಕ್ರೂಟ್ಮೆಂಟ್ನ ಮಾಡ್ತಿರೋದು. ಇದರ ಆನ್ಲೈನ್ ರಿಜಿಸ್ಟ್ರೇಷನ್ ಬಂದು 7 ಜನವರಿ 2025 ಶುರುವಾಗಿ 27 ಜನವರಿ 2025 ಮುಗಿಯುತ್ತೆ. ಆನ್ಲೈನ್ ಎಕ್ಸಾಮ್ ಡೇಟ್ ಬಂದು 22 ಮಾರ್ಚ್ 2025 ಆದಮೇಲೆ ಇರುತ್ತೆ. ಇನ್ನು ಇದು ಬಂದು 2026 ಅಗ್ನಿವೀರ್ ವಾಯು ಇದಕ್ಕೋಸ್ಕರ ಈ ರೆಕ್ರೂಟ್ಮೆಂಟ್ನ ಮಾಡ್ತಿರೋದು. ಸೊ ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು, ಆನ್ಲೈನ್ ರಿಜಿಸ್ಟ್ರೇಷನ್, ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಇದು ಯಾವುದಕ್ಕೋಸ್ಕರ ಇಂಟೆಕ್ ಮಾಡ್ತಿದ್ದಾರೆ ಅದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಇದೆ, ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ. ಇದರ ಆನ್ಲೈನ್ ರಿಜಿಸ್ಟ್ರೇಷನ್ ಬಂದು 7 ಜನವರಿ 2025 11 ಗಂಟೆಯಿಂದ ಶುರುವಾಗಿ 27 ಜನವರಿ 2025 ರಾತ್ರಿ 11 ಗಂಟೆವರೆಗೂ ಈ ಅಪ್ಲಿಕೇಶನ್ ನೀವು ಹಾಕ್ಬೋದು. ಈ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಅದು ಇದೇ ವೆಬ್ಸೈಟ್. ಇಲ್ಲಿ ಬಂದು ನೀವು ನೋಡಿದರೆ ಇಲ್ಲಿ ಅಗ್ನಿವೀರ್ ವಾಯು ಇದೆಯಲ್ಲ, ಇಲ್ಲಿ ಆಪ್ಷನ್ ತೋರಿಸುತ್ತೆ ಆ ಡೇಟಿಗೆ ಬಂದಾಗ. ಈಗ ಸದ್ಯಕ್ಕೆ ಅಗ್ನಿವೀರ್ ಇನ್ಟೇಕ್ 2025 ತೋರಿಸ್ತಿದೆ. ಈಗ ಅಪ್ಲಿಕೇಶನ್ ಶುರು ಆದಮೇಲೆ 2026 ಕೂಡ ತೋರಿಸುತ್ತೆ. ಇನ್ನು ಇದಕ್ಕೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕು ಅಂತ ನೋಡೋದಾದರೆ, ಇನ್ನು ಏಜ್ ರಿಲೇಟೆಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ, ನಿಮ್ಮ ಡೇಟ್ ಆಫ್ ಬರ್ತ್ 1 ಜನವರಿ 2005 ಹಿಡಿದು 1 ಜುಲೈ 2008 ಒಳಗಿರಬೇಕು. ಈಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಅಪ್ಪರ್ ಏಜ್ ಲಿಮಿಟ್ ಬಂದು 21 ವರ್ಷ. ಇನ್ನು ಮ್ಯಾರಿಟಲ್ ಸ್ಟೇಟಸ್ ಮತ್ತು ಪ್ರೆಗ್ನೆನ್ಸಿ ನೋಡೋದಾದರೆ, ನೀವು ಮ್ಯಾರೇಜ್ ಆಗಿರಬಾರ್ದು, ಆಗಿದ್ರೆ ಮಾತ್ರ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ನೀವೇನಾದರೂ ಸೈನ್ಸ್ ಸಬ್ಜೆಕ್ಟ್ಸ್ ಅಂದರೆ ಆ ರಿಲೇಟೆಡಲ್ಲಿ ಇದ್ದರೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಂಟರ್ಮೀಡಿಯೇಟ್ ಆರ್ 12th ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ನಲ್ಲಿ ಪಾಸ್ ಆಗಿರಬೇಕು. ಅದು ಯಾವುದಾಗಿರಬೇಕು ಅಂದರೆ, ನೀವು ತಗೊಂಡಿರೋದ್ರಲ್ಲಿ ಮ್ಯಾಥ್ಸ್, ಫಿಸಿಕ್ಸ್, ಇಂಗ್ಲೀಷ್ 3 ಇರಬೇಕು. ಅಂದರೆ PCMB, PCMC ಈ ಥರ ಯಾವುದಾದ್ರು ಇರಬೇಕು. ಇದರಲ್ಲಿ ನಿಮ್ಮ ಇಂಗ್ಲೀಷ್ ಮಾರ್ಕ್ಸ್ 50ಕ್ಕಿಂತ ಮೇಲಿರಬೇಕು ಮತ್ತು ಟೋಟಲ್ ಮಾರ್ಕ್ಸ್ ಕೂಡ 50%ಗಿಂತ ಜಾಸ್ತಿ ಇರಬೇಕು. ಅಥವಾ 3 ವರ್ಷ ಡಿಪ್ಲೊಮಾನ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರೂಮೆಂಟಲ್ ಟೆಕ್ನಾಲಜಿ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದರಲ್ಲಿ ಯಾವುದ್ರಲ್ಲಾದ್ರೂ ಮಾಡಿರಬೇಕು. ಇದರಲ್ಲೂ ಕೂಡ ನಿಮ್ಮದು 50% ಮೇಲೆ ಇರಬೇಕು. ಇಂಗ್ಲೀಷ್ ಮಾರ್ಕ್ಸ್ ಬಂದು 50% ಮೇಲೆ ಇರಬೇಕು. ಅಥವಾ 2 years ವೊಕೇಶ್ನಲ್ ಕೋರ್ಸ್ ವಿತ್ ನಾನ್ ವೋಕಲ್ ಸಬ್ಜೆಕ್ಟ್ಸ್, ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇದಿರಬೇಕು. ಇದ್ರದ್ದು ಕೂಡ 50% ಮೇಲೆ ಮಾರ್ಕ್ಸ್ ಇರಬೇಕು. ಇಂಗ್ಲೀಷಲ್ಲಿ ಕೂಡ 50% ಮೇಲೆ ಇರಬೇಕು. ಈಗ ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ಸ್ನ ನೋಡೋದಾದರೆ, ಇಂಟರ್ಮೀಡಿಯೇಟ್ ಅಥವಾ 12th ಅಥವಾ ಈಕ್ವಲೆಂಟ್ ಎಕ್ಸಾಮಿನೇಷನ್ನ ಯಾವುದಾದ್ರು ಒಂದು ಎಜುಕೇಷನ್ ಬೋರ್ಡಲ್ಲಿ ಪಾಸ್ ಆಗಿರಬೇಕು. ನಿಮ್ಮ ಅಗ್ರಿಗೇಟ್ ಮಾರ್ಕ್ಸ್ ಬಂದು 50% ಮೇಲಿರಬೇಕು. ಇಂಗ್ಲೀಷ್ ಕೂಡ 50% ಮೇಲಿರಬೇಕು. ಇನ್ನು ಡೊಮೈಸೈಲ್ ಕ್ಯಾಟಗರಿ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನಿರಬೇಕು ಅಂತ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಹಾಕೋಕ್ಕೆ ಹೈಟ್ ಬಂದು ಮೇಲ್ ಕ್ಯಾಂಡಿಡೇಟ್ಸ್ 152 ಸೆಂಟಿಮೀಟರ್ ಮಿನಿಮಮ್ ಇರಬೇಕು. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ 152 ಸೆಂಟಿಮೀಟರ್ ಇರಬೇಕು. ಇನ್ನು ನಾರ್ತ್ ಈಸ್ಟ್ ಆ್ಯಂಡ್ ಇಲ್ಲಿ ರೀಜನ್ಸ್ ಅವ್ರಿಗೆ ನೋಡೋದಾದರೆ, ಅಂದರೆ ಲೈಕ್ ಉತ್ತರಾಖಂಡ್, ಇವ್ರಿಗೆ 147 ಸೆಂಟಿಮೀಟರ್ ಇದೆ. ಇನ್ನು ಲಕ್ಷದ್ವೀಪ್ ಈ ಕ್ಯಾಂಡಿಡೇಟ್ಸ್ಗೆ 150 ಸೆಂಟಿಮೀಟರ್ ಮಿನಿಮಮ್ ಇರಬೇಕು. ಅದ್ರ ಮೇಲಿದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಇನ್ನು ವೆಯ್ಟ್ ಎಷ್ಟಿರಬೇಕು ಅಂದರೆ ಹೈಟ್ಗೆ ಪ್ರಪೋರ್ಷನೇಟ್ ಆಗಿರಬೇಕು, ಅಂದರೆ BMI ಮ್ಯಾಚ್ ಆಗ್ತಿರಬೇಕು, ಆ ಥರ ಎಲ್ಲ ಇದೆ. ಇನ್ನು ಚೆಸ್ಟ್ ನೋಡೋದಾದರೆ ಫಾರ್ ಮೇಲ್ಸ್ 77 ಸೆಂಟಿಮೀಟರ್, ನೀವು ಎಕ್ಸ್ಪೆನ್ಷನ್ ಆದಾಗ 5 ಸೆಂಟಿಮೀಟರ್ ಅಟ್ಲೀಸ್ಟ್ ಎಕ್ಸ್ಪೆನ್ಷನ್ ಆಗಬೇಕು. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಇವ್ರಿಗೆ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ ಎಷ್ಟಿರಬೇಕು, ಅಂದರೆ ಬ್ರೆತ್ ತಗೊಂಡಾಗ. ಇನ್ನು ಇಯರಿಂಗ್ ನಿಮ್ಮದು ನಾರ್ಮಲ್ ಇಯರಿಂಗ್ ಆಗಿರಬೇಕು, ಅಂದರೆ ನಿಮಗೆ ಕಿವಿ ಕೇಳಿಸೋದು ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವರು ರಿಜೆಕ್ಟ್ ಆಗ್ತಾರೆ. ಇನ್ನು ಡೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರಬೇಕು. ಇನ್ನು ಜನರಲ್ ಹೆಲ್ತ್ ಕೂಡ ಚೆನ್ನಾಗಿರಬೇಕು. ಅದಾದಮೇಲೆ ಟ್ಯಾಟೋಸ್ ಏನಾದ್ರು ಹಾಕ್ಸ್ಕೊಂಡಿದ್ರೆ, ಎಷ್ಟು ಟ್ಯಾಟೋಸ್ ಇದ್ದರೆ ಓಕೆ,
ಅದ್ರ ರಿಲೇಟೆಡ್ ಇದೆ. ಇನ್ನು ವಿಜುವಲ್ ಸ್ಟ್ಯಾಂಡರ್ಡ್ಸ್ ಎಷ್ಟಿರಬೇಕು ಅಂತ ಇದೆ. ಮತ್ತು ನೀವೇನಾದರೂ ಡ್ರಗ್ಸ್ ಆ ಥರ ಏನಾದ್ರು ತಗೊಂಡು ಸಿಗಾಕೊಂಡ್ರೆ ಅದು ಕೂಡ ರಿಜೆಕ್ಟ್ ಮಾಡ್ತಾರೆ. ಸೊ ಅಂಥವ್ರು ಕೂಡ ಹಾಕೋ ಆಗಿಲ್ಲ. ಇನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೊಟ್ಟಿದ್ದಾರೆ ಏನೇನಿರುತ್ತೆ ಅಂತ. ಈಗ ಅಗ್ನಿವೀರ್ ವಾಯುಗೆ ನೀವೇನಾದ್ರು ಸೆಲೆಕ್ಟ್ ಆದರೆ 4 ವರ್ಷ ಟ್ರೈನಿಂಗ್ ಥರ ಇರುತ್ತೆ. ಅದಾದಮೇಲೂ ನಿಮ್ಮದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಅಲ್ಲೇ ತಗೊತಾರೆ. ಇಲ್ಲ ಅಂದರೆ ನಿಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ಗಳಿರುತ್ತೆ. ಸೊ ನೀವು ಬೇರೆದಕ್ಕೆ ಯಾವುದಕ್ಕಾದ್ರೂ ಅಪ್ಲೈ ಮಾಡ್ಬೋದು. ಲೈಕ್ ಈಗ ಇದಕ್ಕೆ ಬಂದರೆ ಪೊಲೀಸ್ ಕೆಲಸಕ್ಕಾಗಿರ್ಬೋದು ಅಥವಾ ಏನಾದ್ರು ಟೀಚರ್ ಕೆಲಸಗಳು ಈ ಥರ ಏನಾದ್ರು ಇರುತ್ತೆ. ಆ ಥರ ಬೇರೆ ಆಪರ್ಚುನಿಟೀಸ್ ಸಿಗುತ್ತೆ ಈ 4 ವರ್ಷ ಆದಮೇಲೆ. ಸೊ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಇದನ್ನ ಮಾಡ್ಬೋದು. ಇನ್ನು ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಮತ್ತು ಬೇರೆ ಬೇರೆ ಬೆನಿಫಿಟ್ಸ್ ಏನು ಸಿಗುತ್ತೆ ಅದ್ರ ರಿಲೇಟೆಡ್ ಎಲ್ಲ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 30,000 ಇರುತ್ತೆ. ಸೊ ಅದ್ರದ್ದು ಬ್ರೇಕೇಜ್ನ ನೋಡೋದಾದರೆ ಫಸ್ಟ್ ಇಯರ್ ನಿಮಗೆ ಕಸ್ಟಮೈಡ್ ಪ್ಯಾಕೇಜ್ ಅದಕ್ಕೆ 30,000 ಇರುತ್ತೆ. ಅಂದರೆ ನಿಮಗೆ ಇನ್ ಆ್ಯಂಡ್ 21,000 ಸಿಗುತ್ತೆ. ಇನ್ನು ಕಾರ್ಫಸ್ ಫಂಡ್ಗೆ 9,000 ಹೋಗುತ್ತೆ. ಅವ್ರ ಕಡೆಯಿಂದ 9,000 ಹಾಕ್ತಾರೆ, ಅಂದರೆ ಲೈಕ್ PF ಥರ. ಇನ್ನು ಸೆಕೆಂಡ್ ಇಯರಲ್ಲಿ ನೋಡೋದಾದರೆ 33,000, 23,100 ನಿಮ್ಮ ಕೈಗೆ ಸಿಗುತ್ತೆ. 9,900 ಕಾರ್ಫಸ್ ಫಂಡ್ಗೆ ಹೋಗುತ್ತೆ. ಮೂರನೇ ವರ್ಷ 36,500, 25,500 ಕಾರ್ಫಸ್ ಇನ್ ಆ್ಯಂಡು 10,950 ಕಾರ್ಫಸ್ ಫಂಡ್ಗೆ. ಫೋರ್ತ್ ಇಯರು 40,000, 28,000 ಇನ್ ಆ್ಯಂಡ್ ಸ್ಯಾಲ್ರಿ ಸಿಗುತ್ತೆ. 12,000 ಕಾರ್ಫಸ್ ಫಂಡ್ಗೆ ಹೋಗುತ್ತೆ. ಟೋಟಲ್ 4 ವರ್ಷ ಆದಮೇಲೆ ನಿಮ್ಮ ಕಾರ್ಫಸ್ ಫಂಡ್ ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ 5,02,000 ಆಗಿರುತ್ತೆ. ಇನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ 5,02,000 ಆಗಿರುತ್ತೆ. ಸೊ ಟೋಟಲ್ 10,04,000 ನಿಮ್ಮ ಸೇವಾ ನಿಧಿ ಪ್ಯಾಕೇಜ್ ಅದರಲ್ಲಿ ಕಾರ್ಫಸ್ ಫಂಡಲ್ಲಿ ಇರುತ್ತೆ. ನಿಮಗೆ ಅದನ್ನ ಕೊಡ್ತಾರೆ. ಇನ್ನು ಇನ್ಶೂರೆನ್ಸ್ ರಿಲೇಟೆಡ್ ಎಲ್ಲ ಇದೆ. ಅಂದರೆ ಎಷ್ಟು ಇನ್ಶೂರೆನ್ಸ್ ಸಿಗುತ್ತೆ ಅಂತ 48 lakh ಕವರೇಜ್ ಸಿಗುತ್ತೆ. ಇನ್ನು ಸ್ಕಿಲ್ ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನ ಇಟ್ಕೊಂಡು ನೀವು ಬೇರೆ ಬೇರೆ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೆಲೆಕ್ಷನ್ ಪ್ರಾಸೆಸ್ನ ಕೊಟ್ಟಿದ್ದಾರೆ. ಫೇಸ್ 1 ಏನಿರುತ್ತೆ, ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಆನ್ಲೈನ್ ಟೆಸ್ಟಲ್ಲಿ ಏನೇನಿರುತ್ತೆ ಅದ್ರ ರಿಲೇಟೆಡ್ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸೈನ್ಸ್ ಸಬ್ಜೆಕ್ಟ್ಸ್ ಆಗಿದ್ದರೆ ನಿಮಗೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ಇದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. 60 ನಿಮಿಷ ಎಕ್ಸಾಮಿನೇಷನ್ ಇರುತ್ತೆ. ಇನ್ನು ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ಸ್ ಇವ್ರಿಗೆ ನೋಡೋದಾದರೆ 45 ನಿಮಿಷ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಮತ್ತು ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಇನ್ನು ಸೈನ್ಸ್ ಸಬ್ಜೆಕ್ಟ್ಸ್ ಆ್ಯಂಡ್ ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ಸ್ ಇವ್ರಿಗೆ ನೋಡೋದಾದರೆ 85 ಮಿನಿಟ್ಸ್ ಒಂದು ಟೆಸ್ಟ್ ಇರುತ್ತೆ. ಇಲ್ಲಿ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಮತ್ತು ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಇನ್ನು ಮಾರ್ಕಿಂಗ್ ಪ್ಯಾಟ್ರನ್ ನೋಡೋದಾದರೆ ಒಂದು ಕರೆಕ್ಟ್ ಆದರೆ 1 ಮಾರ್ಕ್ಸ್, ಏನಾದ್ರು ಅಟೆಂಪ್ಟ್ ಮಾಡಿಲ್ಲ ಅಂದರೆ 0 ಮಾರ್ಕ್ಸ್, ಏನಾದ್ರು ಒಂದು ತಪ್ಪಾದರೆ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇನ್ನು ಫೇಸ್ 1ಇಂದ ಫೇಸ್ 2ಗೆ ಇವರು ಸ್ವಲ್ಪ ಕ್ಯಾಂಡಿಡೇಟ್ಸ್ನ ಫೇಸ್ 2ಗೆ ತಗೊತಾರೆ. ಅಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಶಾರ್ಟ್ ಲಿಸ್ಟ್ನೆಲ್ಲ ಈ ವೆಬ್ಸೈಟಲ್ಲಿ ಬಿಡ್ತಾರೆ. ಸೊ ಯಾರೆಲ್ಲ ನೀವು ಫೇಸ್ 1 ಬರೆದಿರ್ತೀರ, ನೀವು ಸೆಲೆಕ್ಟ್ ಆಗಿದ್ರೋ ಇಲ್ವೋ ಅಂತ ಇಲ್ಲಿ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಸಲ್ಟ್ಗಳನ್ನ ನೋಡ್ಬೋದು. ಇನ್ನು ಫೇಸ್ 2ಅಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಇರುತ್ತೆ. ಅದಾದಮೇಲೆ ಅಡಿಷ್ನಲ್ ಸ್ಕಿಲ್ಸ್ ಏನಿದೆ, ಕ್ವಾಲಿಫಿಕೇಷನ್, ಅಚೀವ್ಮೆಂಟ್ಸ್ ಏನಿದೆ ಅದ್ರ ರಿಲೇಟೆಡ್ ಎಲ್ಲ ನೋಡ್ತಾರೆ. ಆಮೇಲೆ ನಿಮ್ಮದು ವೆರಿಫಿಕೇಷನ್ ಆಫ್ ಎಲಿಜಿಬಿಲಿಟಿ, ಅಂದರೆ ನಿಮ್ಮದು ಎಜುಕೇಷನ್ದು, ನಿಮ್ಮದು ಡೊಮೈಸೈಲು, ಏಜು ಎಲ್ಲದ್ರದ್ದು ನೋಡ್ಬಿಟ್ಟು ನಿಮಗೆ ಒಂದು ಮೆರಿಟ್ ಲಿಸ್ಟ್ನ ಕೊಡ್ತಾರೆ. ಇದರಲ್ಲಿ ಬಂದು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ 1 ಮತ್ತು 2 ಎರಡು ಇರುತ್ತೆ. ಇನ್ನು ಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ 1.6 ಕಿಲೋಮೀಟರ್ನ 7 ನಿಮಿಷದಲ್ಲಿ ಓಡಬೇಕಿರುತ್ತೆ. ಫೀಮೇಲ್ ಕ್ಯಾಂಡಿಡೇಟ್ಸ್ 8 ನಿಮಿಷದಲ್ಲಿ ಓಡಬೇಕಿರುತ್ತೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ 2ನ ನೋಡೋದಾದರೆ 10 ಪುಷಪ್ಸ್ 1 ಮಿನಿಟಲ್ಲಿ, ಇನ್ನು 10 ಸಿಟಪ್ಸ್ 1 ಮಿನಿಟಲ್ಲಿ, 20 ಸ್ಕ್ವಾಟ್ಸ್ 1 ಮಿನಿಟಲ್ಲಿ. ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ 10 ಸಿಟಪ್ಸ್ 1 ಮಿನಿಟ್ 30 ಸೆಕೆಂಡ್ಸಲ್ಲಿ, ಇನ್ನು 15 ಸ್ಕ್ವಾಟ್ಸ್ 1 ಮಿನಿಟ್ ಒಳಗೆ ಕಂಪ್ಲೀಟ್ ಮಾಡಬೇಕಿರುತ್ತೆ. ಅದಾದಮೇಲೆ ನಿಮಗೆ ಅಡಾಪ್ಟಬಿಲಿಟಿ ಟೆಸ್ಟ್ 1, ಅಡಾಪ್ಟಬಿಲಿಟಿ ಟೆಸ್ಟ್ 2 ಇದೆಲ್ಲ ಇರುತ್ತೆ. ಅದಾದಮೇಲೆ ಫೇಸ್ 3 ಬಂದು ಮೆಡಿಕಲ್ ಎಕ್ಸಾಮಿನೇಷನ್. ನಿಮ್ಮದು ಏನೇನು ಚೆಕ್ ಮಾಡ್ತಾರೆ ಅಂದರೆ ಬ್ಲಡ್ ಹಿಮೋಗ್ಲೋಬಿನ್, ಯೂರಿನ್, ಬಯೋಕೆಮಿಸ್ಟ್ರಿ, ಅಂದರೆ ನಿಮ್ಮ ಶುಗರ್ ಲೆವೆಲ್ ಏನಿದೆ, ಕೊಲೆಸ್ಟ್ರಾಲು ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಇವೆಲ್ಲದೂ ಅವ್ರದ್ದೊಂದು ಕಂಡೀಷನ್ಸ್ ಇರುತ್ತೆ. ಅದು ಮ್ಯಾಚ್ ಆಗ್ತಿದ್ರೆ ಅಷ್ಟೇ ತೊಗೊತಾರೆ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ ಈ ವೆಬ್ಸೈಟ್ಗೆ ಹೋಗಿ ನಾನು ಹೇಳಿದ್ನಲ್ಲ ಇಲ್ಲಿ ತೋರಿಸ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಆಗಬೇಕಿರುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಆದಮೇಲೆ ಅಪ್ಲಿಕೇಶನ್ ಹಾಕೋದಿರುತ್ತೆ. ಈ ರಿಜಿಸ್ಟ್ರೇಷನ್ ಟೈಮಲ್ಲಿ ಏನೇನು ಕೇಳ್ತಾರೆ ಅಂದರೆ 10th ಪಾಸ್ ಆಗಿರ್ತಿರಲ್ಲ ಅದ್ರದ್ದು ರಿಲೇಟೆಡ್ ಇನ್ಫಾರ್ಮೇಷನ್ನ ಕೇಳ್ತಾರೆ. ಅದಾದಮೇಲೆ ಇನ್ನು ಡೊಮೈಸೈಲ್ ಸರ್ಟಿಫಿಕೇಟ್ ಅದ್ರ ರಿಲೇಟೆಡ್ ಏನಾದ್ರು ಇದ್ದರೆ ಅದನ್ನು ನೀವು ಹಾಕ್ಬೋದು. ಇನ್ನು ಇಂಟರ್ಮೀಡಿಯೇಟ್ ಅಂದರೆ ಅದಾದಮೇಲೆ 12th ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಕೇಳ್ತಾರೆ. ಅಥವಾ ನೀವೇನಾದ್ರು ಡಿಪ್ಲೊಮೊ ಮಾಡಿದರೆ ಅದ್ರ ರಿಲೇಟೆಡ್ ಮಾರ್ಕ್ಸ್ ಕಾರ್ಡ್ಗಳು ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಿರುತ್ತೆ, ಮಾರ್ಕ್ಸ್ನೆಲ್ಲ. ಅದಾದಮೇಲೆ ನೀವೇನಾದ್ರು ಅದಕ್ಕಿಂತ
ಜಾಸ್ತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಿದರೆ ಅದನ್ನೂ ಹಾಕ್ಬೋದು. ಅದಾದಮೇಲೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕಿರುತ್ತೆ, ಥಂಬ್ ಇಂಪ್ರೆಷನ್ ಇಮೇಜ್ ಹಾಕಬೇಕಿರುತ್ತೆ, ಇನ್ನು ನಿಮ್ಮದು ಸಿಗ್ನೇಚರ್ ಇಮೇಜ್ ಹಾಕಬೇಕಿರುತ್ತೆ. ಆಮೇಲೆ ನಿಮ್ಮದು ಪೇರೆಂಟ್ಸ್ ಸಿಗ್ನೇಚರ್ ಅದನ್ನೂ ಕೂಡ ಅಪ್ಲೋಡ್ ಮಾಡಬೇಕಿರುತ್ತೆ. ಇನ್ನು ಎಕ್ಸಾಮಿನೇಷನ್ ಫೀಸ್ನ ನೋಡೋದಾದರೆ 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದೇ ಮುಖಾಂತರ ಬೇಕಾದರೂ ನೀವು ಹಾಕ್ಬೋದು. ಇನ್ನಿಲ್ಲೆಲ್ಲ ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಯಾರೆಲ್ಲ ಈ ಅಗ್ನಿವೀರ್ ವಾಯು ಇದಕ್ಕೆ ಜಾಯಿನ್ ಆಗಬೇಕು ಅಂತ ಇದ್ದೀರಾ, ಸೊ ಅವರೆಲ್ಲ 7 ಜನವರಿ 2025ರಿಂದ 27 ಜನವರಿ 2025ವರೆಗೂ ಇಂಡಿಯನ್ ಏರ್ಫೋರ್ಸ್ ಅವರ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದಿರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.